ಸಹ ಇದಕ್ಕೆ ಸಹಕಾರ ಮಾಡ್ತಾರೆ ಅನ್ನೋದು ಮಾತುಗಳಿದ್ದಾವೆ. ಇರಲಿ ಉಳಿದವರು ಮಾಡ್ಬೋದಿಲ್ಲ ಅಂತಲ್ಲ, ಯಾಕಂತಂದ್ರೆ ಆದರೆ ಇದು ಎದಕ್ಕೂ ಉಪಯೋಗ ಆಗಲಾರದಂಥದ್ದು ಅಂತಿದ್ರು. ಬೇಕಾದ್ರೆ ಇನ್ನೂ ಒಂದಿಷ್ಟು ಬಡ್ಡಿ ತೊಗೊಳ್ರಿ, ಮಿನಿಮಮ್ ಬಡ್ಡಿ ತೊಗೊಂಡು 1 ಲಕ್ಷ ಮಾಡಿರಿ ಅಂತ ತಪ್ಪದ. ಅಫೆನ್ಸ್ ಬ್ಯಾಂಕ್ ಈಗ 82,000 ಚೆನ್ನಾಗಿ ಕೊಡ್ರಿಪ್ಪ ಒಂದು ಎಕರೆಗೆ ಅನ್ನುವಂಥ ಒಂದು ಸಲಹೆ ಸೂಚನೆ ಅದ. ಆದರೆ ಈಗಾಗಲೇ ಹಿಂದೆ ನಾವು ಗುಂಡಣ್ಣ ಕಮತೆ ಅನ್ನುವಂಥ ವಕೀಲರು ಇಲ್ಲಿ ಬಂದು ಅದನ್ನು ಕ್ಲಿಯರಾಗಿ ನಿಮ್ಮ ಪಿಕ್ಚರ್ ತೋರಿಸಿದ್ದಾರೆ. 82,000 ಕೊಡಕ್ಕೆ ಬರ್ತದೆ ಎಕರೆಗೆ ಅಂತೇಳಿ. ಆದ್ರೆ 1 ಲಕ್ಷ ಕೊಟ್ಟರೆ ಏನು ಘಾತ ಆಗ್ತದೆ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೋಗ್ರಿ 60,000 ಜನ ನೀವು ಶೂನ್ಯ ಬಡ್ಡಿ ದರದ ಕೊಡ್ರಿ. ಮುಂದಿನ 40,000 ಏನು ಮಿನಿಮಮ್ ಬಡ್ಡಿ ಹಚ್ಚಿರಿ ಅವ್ರಿಗೆ, ರೈತರಿಗೆ. ಯಾಕಂದ್ರೆ ನೀವು ಕೊಡುವ ಮಾರ್ಕೆಟ್ ರೇಟ್ ಇಲ್ಲಿ ಏನು ಎದಕ್ಕೂ ಉಪಯೋಗಿಲ್ಲ. ಸರ್ಕಾರ ಅಂತ ತೊಗೊಳ್ಳೋದಿಲ್ಲ. ಶುಗರ್ ಫ್ಯಾಕ್ಟ್ರಿಗಳು ಈ ಕೊಡೋದು 3,300, ಖರ್ಚು ಆಗ್ತದೆ 4,500 ಕಬ್ಬಿಗೆ. ಉಳಿದ ಬೆಳೆಗೆ ಅಂತ ಲಾಭನೇ ಇಲ್ಲಂದ್ರೆ ನಡೀತದೆ. ಲಾಭ ಅಲ್ಲ, ಅದು ಹೋಗಿ ಮಾರಿ ಸಾಕಪ್ಪ ಅನ್ನೋ ಪರಿಸ್ಥಿತಿ ಅದ ರೈತರಿಗೆ. ಯಾಕೆ ಮ್ಯಾಗ ನೋಡ್ಕೊಡಕ್ಕೆ ಬರೋದ್ರೆ ಬಂದಷ್ಟು ಬರಲಪ್ಪ, ಅಟ್ಲೀಸ್ಟ್ ಖಾರ ಉಪ್ಪ ಎಣ್ಣೆ ಇದಕ್ಕೆ ಆಗ್ತದೆ ಅನ್ನೋದು ಅನೇಕ ರೈತರು ಮಾತಾಡೋದು ನಾವು ಕೇಳಿದ್ವಿ. ಮತ್ತು ರೈತರಿಗೆ ಸ್ವತಃ ಪಾಪ ಅವ್ರಿಗೂ ಗೊತ್ತಿಲ್ಲ. ನಾವು 30 ಮಂಡಿ ಮಾಡಿದಂಥದ್ದು 3,300 ರೂಪಾಯಿ ಮಾಡಿದ್ದ, ಇದು ಭಾಳ ಅಂತ ಅವ್ರಿಗೆ ಅನಿಸಿದ. ಬಟ್ ಖರ್ಚು ಲೆಕ್ಕ ಇಟ್ಟಿರೋದಿಲ್ಲ ರೈತ. ಭಾಳಷ್ಟು ರೈತರು ಲೆಕ್ಕ ಇಡಲಾರ್ದ ಏನಪ್ಪ ಅಂದ್ರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಗಾದೆ ಮಾತು ಅದ, ದುರುಡಿಗೆ ರೊಟ್ಟಿ ಇರಬೇಕು. ದುರುಡಿಗೆ ಅಂದರೆ ರೊಟ್ಟಿ ಬುಟ್ಟಿಯಾಗಿ ರೊಟ್ಟಿ ಇರಬೇಕು. ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಮಾಡಿಟ್ಟಿರ್ಬೇಕು. ಯಾರು ಬರ್ತಾರೋ ಗೊತ್ತಾಗೋದಿಲ್ಲ. ರೊಟ್ಟಿಯಾಗಿ ದುರುಡಿಗೆ ರೊಟ್ಟಿ ಇತ್ತಂದ್ರೆ ಅದೇ ರೀತಿ ಮನೆಗೆ ಅನೇಕ ಮಕ್ಕಳಿದ್ರೆ ದುಡಿದಕ್ಕೆ ಅನುಕೂಲ ಆಗ್ತಾಯಿದ್ರು ಅಂತ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಹೇಗಿದೆ ಅಂತ ಒಂದು ರೈತಗೆ ನೀವು ಕೊಡೋದು ಎಷ್ಟು ಏನಾಗುವಂಥದ್ದು ಅವ್ರು ಲೆಕ್ಕನ ಇಟ್ಟಿರೋದಿಲ್ಲ. ಅವರು ಎಷ್ಟು ಬರ್ತದೆ ಖರ್ಚು ಅಂತೇಳಿ. ಬಟ್ ಇವತ್ತು ನೀವು ಪ್ರಜ್ಞಾವಂತರಿದ್ದೀರಿ, ನೀವು ಸುತ್ತ ಒಂದು ವಿಚಾರ ಮಾಡಿರಿ. 1 ಎಕರೆ ಬೆಳೆದು ನೋಡಿರಿ. ಎಲ್ಲರೂ ಈ ಏನು ಡೈರೆಕ್ಟರ್ಸ್ ಇದ್ದೀರಿ ಎಲ್ಲರೂ ನಿಮ್ಮ ಹೌದು ಎಷ್ಟು ಬರ್ತದೆ, ಗಳೆ ಗಾಡ ಹಿಡ್ಕೊಂಡು ಮಾಡಿ ಕಸ ಕಡ್ಡಿ ತೆಗ್ಸೋದಾಗಿರ್ಬೋದು. 1 ವರ್ಷದ ಬೆಳೆ ನಿಮ್ಮದು ಕಬ್ಬ, ಅದರದ್ದು ಎಷ್ಟು ಖರ್ಚು ಬರ್ತದೆ ನೋಡಿರಿ. ಮೊದಲು ನೀರು ಹಾಸೋದಾಗಿರ್ಬೋದು, ನೀರಿನ ಖರ್ಚು ತೆಗೀರಿ. ಏನೋ ಹಂಗೆ ನೀರು ಬರ್ತಿರ್ತದೆ, ಏನೋ ಆಗ್ಯಾವ ನಡೆದವ ಹಂಗೆ ಹೊಂಬುತ್ತೀಗಿರಿ. ನೀರಿನ ಖರ್ಚು ತೆಗೀರಿ, ಭೂಮಿ ಸವಕಳಿ ತೆಗೀರಿ. ಆಮೇಲೆ ನಿಮ್ಮ ದುಡ್ದಿದ್ದು ಶ್ರಮ ತೊಗೊಳ್ರಿ. ದನ ಕರುಗಳ ದುಡ್ದಿದ್ದು ಅದ್ರ ಶ್ರಮ ತೊಗೊಳ್ರಿ. ಗಳೆ ಗಾಡ ಹೋಗ ಮತ್ತು ಅದು ಗೊಬ್ಬರ ಹಾಕಿದ್ದು ತೆಗೀರಿ. ಇವೆಲ್ಲ ನಮ್ಗೆ ಗೊತ್ತು. ಸಮಾಧಾನ ವಿಚಾರ ಮಾಡಿರಿ. ಸುಮ್ಮನೆ ಏನೋ ಬರೋಬರೋದು. ಭಾಳಷ್ಟು ನಾವೊಬ್ಬ ಬುದ್ಧಿವಂತರಿದ್ದರು, ಅವ್ರ ಹೆಸರನ್ನ ಹೇಳಿಕ್ಕೆ ಹೋಗೋದಾರೆ. ಬುದ್ಧಿವಂತ ರೈತ, ಭಾಳ ಮಾತಾಡೋ ಲಾಭ ಹಿಂಗಾಗ್ತೀವಿ, ಲಾಭ ಅದರೇ ಅದರೊಳಗೆ ವಾದ ಮಾಡಿದರು. ಕೊನೆಗೆ ಅವ್ರು ಒಪ್ಪಲಿಲ್ಲ. ಏನೋ ಲಾಭದಾಗ ಇದೀವಿ ಅಂತ. ಇಲ್ಲೇ ಭೂಮಿ ಸವಕಳಿ ತೆಗಿಲಿಲ್ಲ, ಭೂಮಿ ಎಷ್ಟು ನುಕ್ಸಾನ ಆಯ್ತು ಅಂತೇಳಿ. ಯಾಕಂದ್ರೆ ನಿರಂತರವಾಗಿ 3 ವರ್ಷ ನೀವು ಕಬ್ಬಲ್ಲಿ ಬೆಳೆದ್ರೆ 4ನೇ ವರ್ಷ ಪಡ ಬೀಳೋದು.